ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಕೌಂಟ್ ಡೌನ್ 2023ಕ್ಕೆ ಗುಡ್ ಬೈ, 2024ಕ್ಕೆ ಹಾಯ್ ಹಾಯ್. ನೀನು ಕೇವಲ 9 ತಾಸು 9 ಗಂಟೆ ಒಂದಷ್ಟು ನಿಮಿಷಗಳ ಬಾಕಿ ಇದೆ. ಹಾಗಾಗಿ ನ್ಯೂ ಇಯರ್ ಸಂಭ್ರಮ ಫುಲ್ ಮೋಜು ಮಸ್ತಿ. 2023ರ ಅಂತ್ಯಕ್ಕೆ ನಾವು ಬಂದಿದ್ದೀವಿ. ಹೊಸ ವರ್ಷ ಬರ್ಮಾಡ್ಕೊಳ್ಳೋದಕ್ಕೆ ಕರುನಾಡು ಸಿದ್ಧವಾಗಿದೆ. ಕಿಕ್ಕೇರಿಸಿಕೊಳ್ಳೋದಕ್ಕೆ ಮದ್ಯದ ಅಂಗಡಿಗಳತ್ತ ಜನವೋ ಜನ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್, ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಡ್ರೋನ್ ಕಣ್ಗಾವಲಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಗಾವಲು. ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯಲ್ಲಿ ಡ್ರೋನ್ನ ಕಣ್ಗಾವಲು. ಎರಡ್ 2023ನೇ ವರ್ಷಕ್ಕೆ ವಿದಾಯ ಹೇಳಿ 2024ಅನ್ನ ಸ್ವಾಗತಿಸುವಂತ ಸಮಯ ಆಯಿತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜಗತ್ತು ಹೊಸ ವಸಂತಕ್ಕೆ ಕಾಲಿಡಲಿದೆ. ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ಕರುನಾಡಿನಾದ್ಯಂತ ಹೊಸ ವರ್ಷಾಚರಣೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿವೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹೊಸ ವರ್ಷದ ರಂಗು ಇವತ್ತಿನಿಂದಲೇ ಶುರುವಾಗಿದೆ, ಈಗಿನಿಂದಲೇ. ಅತ್ತ ಬೆಂಗಳೂರು ಪೊಲೀಸರು ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಇಂದು ಒಂದೇ ದಿನ ಅಷ್ಟೇ. ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಹೊಸ ವರ್ಷದ ಸಂಭ್ರಮ ಶುರುವಾಗಲಿದೆ. ಆದರೆ ರಾಜ್ಯದಲ್ಲಿ ಇಂದಿನಿಂದಲೇ ಮೋಜು ಮಸ್ತಿ ಪಾರ್ಟಿಗಳು ರಂಗೇರಿವೆ. ಪಬ್, ಕ್ಲಬ್, ಹೋಟೆಲ್, ರೆಸಾರ್ಟ್ಗಳು ಜನರಿಂದ ತುಂಬಿ ತುಳುಕುತ್ತಿದ್ದು ಲಕಲಕ ಅಂತಿವೆ. ಎರಡು 2023ಕ್ಕೆ ಗುಡ್ ಬೈ ಹೇಳಿ 2024 ಸ್ವಾಗತಕ್ಕೆ ಸಜ್ಜಾದ ಜನರು. ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಬೆಂಗಳೂರಲ್ಲಿ ಭರದ ಸಿದ್ಧತೆ. ಎಲ್ಲೆಲ್ಲೂ ಖಾಕಿ ಕಣ್ಗಾವಲು. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗ್ತಿದ್ದಂತೆ ಸಿಟಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಾಜಧಾನಿ ಮಂದಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಗಿದ್ದಾರೆ. ಮಹಾನಗರದ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರ ದೀಪಾಲಂಕಾರದಿಂದ ಜಗಮಗಿಸ್ತಿವೆ. ಇಂದು ಸಂಜೆಯಿಂದಲೇ ದೊಡ್ಡ ಮಟ್ಟದಲ್ಲಿ ಜನ ಸೇರಲಿದ್ದಾರೆ. ಅಲ್ಲದೆ ತಡರಾತ್ರಿ 1 ಗಂಟೆವರೆಗೂ ಪಾರ್ಟಿ, ಮೋಜು ಮಸ್ತಿ ಮಾಡಲು ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಭದ್ರತೆ ಮತ್ತು ಟ್ರಾಫಿಕ್ ಕಂಟ್ರೋಲ್ಗೂ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ರಂಗೇರಲಿದೆ ಪಾರ್ಟಿ. ಟ್ರಾಫಿಕ್ ಕಂಟ್ರೋಲ್ಗೆ ರೂಟ್ ಚೇಂಜ್. ಇಂದು ಸಂಜೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಸೇಂಟ್ ಮಾರ್ಕ್ಸ್ ರೆಸಿಡೆನ್ಸಿ ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆ ನಡೆಯಲಿದ್ದು ಹೆಚ್ಚು ಜನ ಸೇರಲಿದ್ದಾರೆ. ಇದಕ್ಕಾಗಿ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಲ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ನಿಷೇಧ ಮಾಡಲಾಗಿದೆ. ಎಂಜಿ ರಸ್ತೆ, ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋ ಹಾಲ್ ಜಂಕ್ಷನ್ ವರೆಗೆ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಜೊತೆಗೆ ಬ್ರಿಗೇಡ್ ರಸ್ತೆ, ಕಾವೇರಿ ಎಂಪೋರಿಯಂನಿಂದ ಅಪೇರಾ ಜಂಕ್ಷನ್ ವರೆಗೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಯಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ ವರೆಗೆ, ಮ್ಯೂಸಿಯಂ ರಸ್ತೆ ಜಂಕ್ಷನ್ ನಿಂದ ಬ್ರಿಗೇಡ್ ರಸ್ತೆ ಜಂಕ್ಷನ್ ವರೆಗೆ, ರೆಸಿಡೆನ್ಸಿ ಕ್ರಾಸ್ನಲ್ಲಿರೋ ಜಂಕ್ಷನ್ ನಿಂದ ಎಂಜಿ ರಸ್ತೆ ಜಂಕ್ಷನ್ ವರೆಗೆ ಹಾಗೂ ಆಶೀರ್ವಾದಂ ಜಂಕ್ಷನ್ ನಿಂದ ಮೇಯೋ ಹಾಲ್ ಜಂಕ್ಷನ್ ವರೆಗೆ ವಾಹನ ಎಂಟ್ರಿಗೆ ನಿಷೇಧ ಹೇರಲಾಗಿದೆ. ಇನ್ನು ವಾಹನ ಸವಾರರಿಗೆ ಬದಲಿ ಮಾರ್ಗವನ್ನ ಪೊಲೀಸರು ಸೂಚಿಸಿದ್ದಾರೆ. ರಾತ್ರಿ 8 ಗಂಟೆ ನಂತರ ವಾಹನ ಸಂಚಾರ ಬದಲಾವಣೆ ಆಗಲಿದೆ. ಎಂಜಿ ರಸ್ತೆಯಲ್ಲಿ ಕ್ಲೀನ್ಸ್ ವೃತ್ತದ ಕಡೆಯಿಂದ ಹಲಸೂರು ಹಾಗೂ ಇನ್ನು ಮುಂದಕ್ಕೆ ಹೋಗುವಂತಹ ಚಾಲಕರು ಅನಿಲ್ ಕುಂಬ್ಳೆ ವೃತ್ತದಿಂದ ಎಡತಿರುವು ಪಡೆದು ಸೆಂಟ್ರಲ್ ಸ್ಟ್ರೀಟ್, ಬಿಆರ್ವಿ ಜಂಕ್ಷನ್ನಲ್ಲಿ ಬಲತಿರುವು ಪಡೆದು ಕಬ್ಬನ್ ರಸ್ತೆ ಮೂಲಕ ಸಂಚರಿಸಿ ವೆಬ್ ಜಂಕ್ಷನ್ ಬಳಿ ಎಂಜಿ ರಸ್ತೆ ಸೇರಿ ಮುಂದೆ ಸಾಗಬಹುದು. ಜೊತೆಗೆ ಹಲಸೂರು ಕಡೆಯಿಂದ ಕಂಟೋನ್ಮೆಂಟ್ ಕಡೆಗೆ ಹೋಗುವಂತಹ ವಾಹನಗಳು ಟ್ರಿನಿಟಿ ವೃತ್ತದಿಂದ ಬಲತಿರುವು ಪಡೆದುಕೊಂಡು ಹಲಸೂರು ರಸ್ತೆ, ಡಿಕನ್ನನ್ ರಸ್ತೆ ಮಾರ್ಗವಾಗಿ ಸಂಚರಿಸಿ ಕಬ್ಬನ್ ರಸ್ತೆ ಸೇರಿ ಮುಂದೆ ಸಾಗುವುದು. ಇನ್ನು ಹಲಸೂರು ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವ ವಾಹನಗಳು ಮೇಯೋ ಹಾಲ್ ಜಂಕ್ಷನ್ನಲ್ಲಿ ಎಡತಿರುವು ಪಡೆದು ಕಮಿಷನರಿಯೇಟ್ ರಸ್ತೆಯ ಮೂಲಕ ಗರುಡ ಮಾಲ್ ಜಂಕ್ಷನ್, ಡಿಸೋಜಾ ಜಂಕ್ಷನ್ನಲ್ಲಿ ಬಲತಿರುವು ಪಡೆದು ರಿಚ್ಮಂಡ್ ವೃತ್ತದ ಕಡೆಯಿಂದ ಹಲಸೂರು ಕಡೆಗೆ ಮತ್ತು ಕಂಟೋನ್ಮೆಂಟ್ ಸಾಗುವ ವಾಹನಗಳು ಆಶೀರ್ವಾದಂ ಜಂಕ್ಷನ್ ಬಳಿ ಎಡತಿರುವು ಪಡೆದು ಮ್ಯೂಸಿಯಂ ರಸ್ತೆಯಲ್ಲಿ ಸಾಗಿ ಅನಿಲ್ ಕುಂಬ್ಳೆ, ಬಿಆರ್ವಿ ಜಂಕ್ಷನ್ನಲ್ಲಿ ಎಡತಿರುವು ಮತ್ತು ಬಲತಿರುವು ಪಡೆದು ಕಬ್ಬನ್ ರಸ್ತೆ ಮೂಲಕ ಸಾಗಬಹುದಾಗಿದೆ. ಏರ್ಪೋರ್ಟ್ ಫ್ಲೈಓವರ್ ಹೊರತುಪಡಿಸಿ ಉಳಿದವು ಬಂದ್. ಭದ್ರತೆಗಾಗಿ ನಗರದ 300ಕ್ಕೂ ಹೆಚ್ಚು ಕಡೆ ಸಿಸಿ ಕ್ಯಾಮೆರಾ. ಇಂದು ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ನಗರದ ಎಲ್ಲ ಫ್ಲೈಓವರ್ಗಳಲ್ಲಿ ಸಂಚಾರವನ್ನ ಸಹ ನಿಷೇಧ ಮಾಡಲಾಗಿದೆ.
ಕುಡಿದು ವಾಹನ ಚಾಲನೆ ಮಾಡುವವರ ವಿರುದ್ಧ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಯಲಿದೆ. ಈ ನಿಟ್ಟಿನಲ್ಲಿ ನಾಕಾಬಂದಿ ಹಾಕಿ ನಗರದ ವಿವಿಧ ಸ್ಥಳಗಳಲ್ಲಿ ಪರಿಶೀಲನೆ ನಡೆಯಲಿದೆ. ಈ ಬಾರಿ ಭದ್ರತೆಗಾಗಿ ಪೊಲೀಸರು ಸಿಸಿಟಿವಿ ಮತ್ತು ಡ್ರೋನ್ ಕಣ್ಗಾವಲು ಇರಲಿದೆ. ಪೊಲೀಸರು ಈ ಬಾರಿ ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. 300ಕ್ಕೂ ಹೆಚ್ಚು ಕಡೆ ಜನರ ಮೇಲೆ ಡ್ರೋನ್ ಮೂಲಕ ನಿಗಾ ವಹಿಸಲಾಗ್ತಿದೆ. ಅಷ್ಟೇ ಅಲ್ಲ, ಕುಡಿದು ವಾಹನ ಚಾಲನೆ ಮಾಡೋದು, ವೀಲಿ ಸ್ಟಂಟ್ ಮಾಡೋ ಪುಂಡರ ಮೇಲೂ ಪೊಲೀಸರು ನಿಗಾ ವಹಿಸಿದ್ದಾರೆ. 3500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ ಮತ್ತು ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ನಮ್ಮ ವೈರ್ಲೆಸ್ ಚಾನಲನ್ನು ಕೂಡ ಅಲ್ಲೇ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮದು ಸೇಫ್ ಸಿಟಿನಲ್ಲಿ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ ಇದೆ. ಜೊತೆಗೆ ನಮ್ಮ ಡ್ರೋನ್ ಕ್ಯಾಮ್ರಾಗಳಿದ್ದಾವೆ. ಅವುಗಳು ಸುಮಾರು 10 ಡ್ರೋನ್ ಕ್ಯಾಮ್ರಾಗಳನ್ನು ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಮೆಟ್ರೋ BMTC ಸಂಚಾರ ವಿಸ್ತರಣೆ. ಜನರ ಅನುಕೂಲಕ್ಕಾಗಿ ಮೆಟ್ರೋ ಮತ್ತು BMTC ಬಸ್ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ. ಇಂದು ಮಧ್ಯರಾತ್ರಿ 1:30ರವರೆಗೆ ಮೆಟ್ರೋ ಸೇವೆ ವಿಸ್ತರಣೆಯಾಗಿದ್ದು, ಹಸಿರು ನೇರಳೆ ಮಾರ್ಗದಲ್ಲಿ ರಾತ್ರಿ 1:30ರ ತನಕ ಸಂಚಾರ ಇರಲಿದೆ. ಆದರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ MG ರಸ್ತೆ ಮೆಟ್ರೋ 11 ಗಂಟೆಗೆ ಕ್ಲೋಸ್ ಆಗಲಿದೆ. MG ರಸ್ತೆ ಹೊರತುಪಡಿಸಿ ಎಲ್ಲ ಸ್ಟೇಷನ್ಗಳಲ್ಲಿ ಸೇವೆ ಇರಲಿದೆ. ಹಾಗೇನೆ ಹೊಸ ವರ್ಷಾಚರಣೆ ಹಿನ್ನೆಲೆ BMTC ಅವಧಿ ವಿಸ್ತರಣೆಯಾಗಿದೆ. ಮಧ್ಯರಾತ್ರಿ 2 ಗಂಟೆವರೆಗೂ BMTC ಸಂಚಾರ ಇರಲಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆಗೆ ಬರೋರಿಗೆ ಬಸ್ ವ್ಯವಸ್ಥೆ ಇರಲಿದ್ದು, ಬೇಡಿಕೆಗೆ ಅನುಗುಣವಾಗಿ BMTC ಬಸ್ ಸಂಚಾರ ಮಾಡಲಿವೆ. ಇಷ್ಟೆಲ್ಲ ವ್ಯವಸ್ಥೆ ನಡುವೆ ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಂದೋಬಸ್ತ್ ಇರಲಿದೆ. ಹೀಗಾಗಿ ಯಾರಿಗೂ ತೊಂದರೆ ಮಾಡದಂತೆ ಹೊಸ ವರ್ಷಾಚರಣೆ ಮಾಡಿ, ಕುಡಿದು ಕಿರಿಕ್ ಮಾಡ್ಕೊಂಡ್ರೆ, ಅಸಭ್ಯವಾಗಿ ವರ್ತಿಸಿ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ಖಾಕಿ ಕೈಲಿ ಲಾಕ್ ಆಗೋದು ಫಿಕ್ಸ್. ಬ್ಯೂರೋ ರಿಪೋರ್ಟ್, TV9.